ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಿರುವ ಬಾಲರಾಮನ ಮೂರ್ತಿಯನ್ನು ಕೆತ್ತಿರುವ ಶಿಲ್ಪಿಗಳಿಗೂ ಕರ್ನಾಟಕದ ಶಿವಮೊಗ್ಗಕ್ಕೂ ಹತ್ತಿರದ ಸಂಬಂಧವಿದೆ. ಬಾಲರಾಮನ 3 ಮೂರ್ತಿಗಳನ್ನು ಕೆತ್ತಿರುವ ಶಿಲ್ಪಿಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಇಡಗುಂಜಿಯ ಗಣೇಶ್ ಭಟ್ ಪ್ರಮುಖರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ನಿವಾಸಿ ಉತ್ತರ ಪ್ರದೇಶ ಮೂಲದ ವಿಪಿನ್ ಬದೇರಾಯ್ ಗಣೇಶ್ ಭಟ್ ಅವರ ತಂಡದಲ್ಲಿದ್ದು ರಾಮಲಲ್ಲ ವಿಗ್ರಹ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಇದು ಮಲೆನಾಡಿಗರಿಗೆ ಹೆಮ್ಮೆ ತಂದಿದೆ. ಕಳೆದ 7.5 ತಿಂಗಳಿನಿಂದ ಅಯೋಧ್ಯೆಯಲ್ಲಿಯೇ ವಿಪಿನ್ ಬಾಲರಾಮನ ಮೂರ್ತಿ ನಿರ್ಮಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಉತ್ತರ ಪ್ರದೇಶದ ಇಟಾವಾ ಜಿಲ್ಲೆಯವರಾದ ವಿಪಿನ್ ಶಿಲ್ಪಕಲೆಯಲ್ಲಿ ಅತ್ಯುತ್ತಮ ಪದವಿ ಪಡೆದು ಬಂಗಾರ ಪದಕ ಪುರಸ್ಕೃತರಾಗಿದ್ದಾರೆ. ಹಿಂದೆ ಶಿಲ್ಪಕಲಾ ಅಕಾಡೆಮಿ ಸದಸ್ಯರಾಗಿಯೂ ಅವರು ಕಾರ್ಯನಿರ್ವಹಿಸಿದ್ದರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಬಾಲರಾಮ ಮೂರ್ತಿ ಪ್ರತಿಷ್ಠಾಪನೆಯಾಗುತ್ತಿರುವ ಹಿನ್ನೆಲೆ ವಿಪಿನ್ ವಿಶೇಷ ಆಹ್ವಾನಿತರಾಗಿದ್ದಾರೆ. ದೂರದರ್ಶನದೊಂದಿಗೆ ವಿಪಿನ್, ತಾವು 3 ತಂಡಗಳಾಗಿ 3 ಶ್ರೀರಾಮಚಂದ್ರನ ಮೂರ್ತಿ ನಿರ್ಮಿಸಿದ್ದೇವೆ. ಒಂದು ಮೂರ್ತಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ, ಉಳಿದನ್ನು ಕೂಡ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪಿಸಲಾಗುತ್ತದೆ. 2 ಕಪ್ಪು ಶಿಲೆಯಲ್ಲಿ, 1 ಅಮೃತ ಶಿಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಬಾಲರಾಮ ಮೂರ್ತಿ ನಿರ್ಮಾಣ ತಮಗೆ ದೊಡ್ಡ ಸವಾಲಾಗಿತ್ತು ಎಂದು ವಿವರಿಸಿದರು. ತೋರಿಸಿ ಒಂದು ಫಸ್ಟ್ ಮೀಟಿಂಗ್ನ ಮುಗಿಸ್ತೀವಿ. ಸೊ ಇಂಥ ದೊಡ್ಡ ಒಂದು ಪುಣ್ಯದ ಕೆಲಸಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಪೂರ್ವಜರು ಮತ್ತು ನಮ್ಮ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. 3 ಮೂರ್ತಿಗಳು ಆ ದೇವಸ್ಥಾನದಲ್ಲೇ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದು ಒಂದು ವಿಚಾರ ಟ್ರಸ್ಟ್ ಕಡೆಯಿಂದ ಬಂದಿದೆ. 3 ವಿಗ್ರಹಗಳು ದೇವಸ್ಥಾನದಲ್ಲಿ ಇರ್ತವೆ. ಆದರೆ ಪ್ರಾಣ ಪ್ರತಿಷ್ಠೆಗೆ ಯಾವ ಮೂರ್ತಿಯನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಅನ್ನೋದು ಅದು ದೇವರಿಗೆ ಗೊತ್ತು. ಅರ್ಚಕ ಹರ್ಷವರ್ಧನ್ ಭಟ್, ರಾಮ ನಿರ್ಮಾಣ ಮಂದಿರದ ಕನಸು ನನಸಾಗುತ್ತಿರುವುದು ಖುಷಿಯ ಸಂಗತಿ. ಅದರಲ್ಲಿಯೂ ಬಾಲರಾಮ ಮೂರ್ತಿ ನಿರ್ಮಿಸಿರುವ ವಿಪಿನ್ ತಮ್ಮ ಜಿಲ್ಲೆಯ ನಿವಾಸಿಯಾಗಿರುವುದು ಹೆಮ್ಮೆಯ ಸಂಗತಿ ಎಂದರು. ಮೂರ್ತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಪಿನ್ ಬದೋರಿಯೋರವರು ನಮ್ಮ ಸಾಗರದವರಾಗಿರುತ್ತಾರೆ. ಇದು ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ವಿಪಿನ್ ಬದೋರಿಯೋರವರು 7 ತಿಂಗಳ ಕಾಲ ಅಯೋಧ್ಯೆಯಲ್ಲಿಯೇ ಇದ್ದು ಶ್ರೀ ಬಾಲರಾಮನ ಮೂರ್ತಿಯನ್ನು ನಿರ್ಮಿಸಿದ್ದು ತಮ್ಮ ಶಿಲ್ಪಕಲೆಯನ್ನೇ ಶ್ರೀರಾಮನಿಗೆ ಅರ್ಪಿಸಿದ್ದಾರೆ. ಮೂರ್ತಿ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ ವಿಪಿನ್ ಬದೋರಿಯೋರವರು ನಮ್ಮ ಸಾಗರದವರಾಗಿರುತ್ತಾರೆ. ಧಾರ್ಮಿಕ ಕಾರ್ಯಕರ್ತ ಅಶ್ವಿನಿ ಕುಮಾರ್, ಬಾಲರಾಮನ ಮೂರ್ತಿ ನಿರ್ಮಿಸುವ ಅಪರೂಪದ ಕಾಯಕದಲ್ಲಿ ಸಾಗರದ ವಿಪಿನ್ ಪ್ರಮುಖ ಪಾತ್ರ ವಹಿಸಿರುವುದು ಖುಷಿ ಎಂದು ತಿಳಿಸಿದರು. ವಿಪಿನ್ ಬದೋರಿಯವರಿಗೆ ಈ ರಾಮಮೂರ್ತಿಯ ಕೆತ್ತುವ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಸಾಗರ ಜನತೆಯ ಭಾಗ್ಯ ಅಂತ ನಾವು ಹೇಳ್ಬೋದು. ಅವರು ಒಳ್ಳೆ ರೀತಿಯಿಂದ ಕೆಲಸವನ್ನು ಮಾಡಿ ಬಂದಿದ್ದಾರೆ. ಸಾಮಾಜಿಕ ಕಾರ್ಯಕರ್ತ KN ನಾಗೇಂದ್ರ, ವಿಪಿನ್ ಶಿಲ್ಪಕಲೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದು ತಮ್ಮೂರಿಗೆ ಹೆಮ್ಮೆಯ ಸಂಗತಿ ಎಂದು ಸಂತಸ ಹಂಚಿಕೊಂಡರು. ಶ್ರೀರಾಮನ ಪ್ರತಿಷ್ಠಾಪನೆ ಆಗುವಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ಇಂಥ ಒಂದು ಸಂದರ್ಭದಲ್ಲಿ ಸಾಗರದವರೇ ಆದ ಶ್ರೇಷ್ಠ ಶಿಲ್ಪಿಗಳಾದ ವಿಪಿನ್ ಬದಾರಿಯೋ